ಎಲ್ರಿಗೂ ನಮಸ್ಕಾರ. ಎಲ್ಲರೂ ನನ್ನ ಹಿಂದಿನ ವಿಡಿಯೋ ನೋಡಿರಬಹುದಲ್ವಾ? ಯಾವ ಪಾಠ ಮಾಡಿದ್ದೆ ನಾನು? 7ನೇ ತರಗತಿಯ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು. ಈ ಪಾಠದಲ್ಲಿ ನಾನು ಭಾಗ 1ರಲ್ಲಿ ಏನು ಹೇಳಿದ್ದೆ? ಲೇಖಕರ ಪರಿಚಯ ಮಾಡಿಕೊಟ್ಟಿದ್ದೆ. ಮತ್ತೆ ಈ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳೋ ಪಾಠದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಈ ಕಥೆಯಲ್ಲಿ ಏನಾಗಿರುತ್ತೆ? ಒಂದು ಹುಡುಗ ಬಂದು ಅಜ್ಜಿಗೆ ಕಥೆ ಹೇಳೋದಿಕ್ಕೆ ಹೇಳ್ತಾನೆ. ಆ ಅಜ್ಜಿ ಬಂದು ಕಥೆನ ಹೇಳ್ತಾರೆ. ಯಾವ ಕಥೆ ಹೇಳ್ತಾರೆ? ಹಾಡುಗತೆ. ಆ ಹಾಡುಗತೆ ಹೇಳೋದು ಅಜ್ಜಿಯ ಒಂದು ಸ್ಪೆಷಾಲಿಟಿ ಆಗಿರುತ್ತೆ ಅಲ್ವಾ? ಆಮೇಲೆ ಆ ಅಜ್ಜಿ ಯಾವ ಕಥೆ ಹೇಳ್ತಾರೆ? ಒಂದು ಯುವಕನ ಕಥೆ ಹೇಳ್ತಾರೆ. ಆ ಯುವಕ ಒಂದು ಕಾಡಿನಲ್ಲಿ ಸೊಗಸಾದ ಸ್ಥಳನ ನೋಡ್ಬಿಟ್ಟು ಅಲ್ಲಿ ಬಂದು ಅವನು ತನ್ನ ಮನೇನ ಕಟ್ಕೊಂತಾನೆ. ಮನೆ ಮುಂದೆನೆ ಒಂದು ತೋಟನ ಮಾಡಿ ಆ ತೋಟದಲ್ಲಿ ತನಗೆ ಬೇಕಾಗಿರುವಂತ ಎಲ್ಲ ಗಿಡ ಮರಗಳನ್ನೆಲ್ಲ ಬೆಳ್ಕೊಂತಾನೆ. ಮತ್ತೆ ಅಲ್ಲಿ ಅವನು ಸುಖವಾಗಿ ಆರಾಮಾಗಿ ಇರ್ತಾನೆ. ಅವನ ಮನೆಯ ಹಿಂದೆನೆ ಒಂದು ಕಾಡಿರುತ್ತೆ. ಆ ಕಾಡಲ್ಲಿ ಕಾಡು ಪ್ರಾಣಿಗಳು ಎಲ್ಲ ಇರುತ್ತೆ. ಆದ್ರೂ ಕೂಡ ಆ ಕಾಡು ಪ್ರಾಣಿಗಳಿಂದ ಇವನಿಗೇನು ತೊಂದರೆ ಆಗ್ತಾ ಇರಲಿಲ್ಲ, ಅಥವಾ ಇವನಿಂದ ಇವನು ಅವ್ರಿಗೇನು ತೊಂದರೆ ಮಾಡ್ತಾ ಇರಲಿಲ್ಲ. ಪ್ರಾಣಿಗಳಿಗೂ ಯಾವುದೇ ತೊಂದರೆನ ಮಾಡ್ತಾ ಇರಲಿಲ್ಲ. ಎರಡು ಆರಾಮಾಗಿ ಇರ್ತಾರೆ. ಪ್ರಾಣಿಗಳು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಈ ಯುವಕನು ಅವನ ಪಾಡಿಗೆ ಅವನು ಇರ್ತಾನೆ. ಹಾಗೆ ಇರ್ಬೇಕಾದ್ರೆ ಒಂದು ದಿನ ಒಂದು ಜಿಂಕೆ ಗಾಬರಿಯಿಂದ ಓಡ್ ಬರುತ್ತೆ. ಆ ಜಿಂಕೆ ಕತ್ತಲ್ಲಿ ಒಂದು ಗೆಜ್ಜೆ ಕೂಡ ಇರುತ್ತೆ. ಆ ಗೆಜ್ಜೆನ ನೋಡಿ ಅವ್ನಿಗೆ ಗೊತ್ತಾಗುತ್ತೆ ಈ ಜಿಂಕೆ ಬಂದು ಸಾಕು ಪ್ರಾಣಿ, ಅಂದ್ರೆ ಯಾರೋ ಒಬ್ರು ಸಾಕೊಂಡಿರುವಂತ ಪ್ರಾಣಿ ಅಂತ ಅವನು ತಿಳ್ಕೊಂಡಿರ್ತಾನೆ. ಹಾಗಿರ್ಬೇಕಾದ್ರೆ ಮುಂದೆ ಏನಾಗುತ್ತೆ? ಆ ಜಿಂಕೆ ಫುಲ್ಲು ಹೆದರ್ಕೊಂಡು ನಡ್ಕೊಂಡು ಬಂದಿರತ್ತೆ ಅಲ್ವಾ? ಅದ್ ಯಾಕೆ ಆತರ ನಡ್ಕೊಂಡು ಬಂತು? ಆ ಜಿಂಕೆ ಯಾರಿಗೆ ಸೇರಿದ್ದು ಅಂತ ಹೇಳಿ ಇವಾಗ ಮುಂದಿನ ಪಾಠದಲ್ಲಿ ನಾವು ತಿಳ್ಕೊಳ್ಳೋಣ. ಈ ಜಿಂಕೆ ಹೀಗೆ ಓಡಿ ಬರಲು ಒಂದು ಕಾರಣವಿತ್ತು. ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಕಂಡಿತು. ಅದರ ಬೆನ್ನು ಹತ್ತಿ ಹುಲಿ ಹಳ್ಳದೆಡೆಗೆ ಬಂದಿತು. ಪ್ರಾಣ ಭಯದಿ ಜಿಂಕೆ ಬಂದು ಮನೆಯ ನೊಂದ ಹೊಕ್ಕಿತು. ನನ್ನ ಪ್ರಾಣ ಉಳಿಸು ಎಂದು ಮನೆಯ ಎಡೆನ ಕೇಳಿತು. ನೋಡಿ, ಇವಾಗ ಆ ಜಿಂಕೆ ಯಾಕೆ ಬಂದಿದೆ ಅಂತ ಈ ಹಾಡಲ್ಲೇ ನಿಮ್ಗೆ ಗೊತ್ತಾಗ್ತಾ ಇದೆ. ಏನಾಗಿದೆ? ಕಾಡಿನಲ್ಲಿ ಒಂದು ಹುಲಿ ಏನ್ ಮಾಡಿದೆ? ಆ ಜಿಂಕೆನ ನೋಡ್ಬಿಟ್ಟಿದೆ. ಈ ಜಿಂಕೆ ಯಾರೋ ಸಾಕಿರೋಂಥ ಜಿಂಕೆ ಅದೇನ್ ಮಾಡುತ್ತೆ? ದಾರಿ ತಪ್ಪಿ ಈ ಕಾಡೊಳಗಡೆ ಬಂದ್ಬಿಟ್ಟಿರತ್ತೆ. ಆ ಜಿಂಕೆನ ಒಂದು ಹುಲಿ ನೋಡ್ಬಿಟ್ಟು ಏನ್ ಮಾಡುತ್ತೆ? ಅದನ್ನ ಓಡಿಸ್ಕೊಂಡು ಬಂದಿರತ್ತೆ. ಸೊ ಇದೇನ್ ಮಾಡುತ್ತೆ? ಓಡ್ತಾ ಓಡ್ತಾ ಹಳ್ಳದೆಡೆಗೆ ಬಂದ್ಬಿಡತ್ತೆ. ಅಂದ್ರೆ ಆ ಯುವಕನ ಮನೆ ಇತ್ತಲ್ವಾ ಹಳ್ಳ, ಅದ್ರ ಹತ್ರಕ್ಕೆ ಆ ಜಿಂಕೆ ಬಂದ್ಬಿಟ್ಟಿರತ್ತೆ. ಅಂದ್ರೆ ಪ್ರಾಣ ಭಯದಿ ಅವನು ಅದಕ್ಕೆ ಏನಾಗಿರುತ್ತೆ? ಫುಲ್ ಪ್ರಾಣ ಭಯ ಆಗ್ಬಿಟ್ಟಿರತ್ತೆ ಜಿಂಕೆಗೆ. ಅದಕ್ಕೋಸ್ಕರ ಅದೇನ್ ಮಾಡುತ್ತೆ? ಆ ಯುವಕನ ಮನೆ ಹತ್ರ ಬಂದ್ಬಿಡತ್ತೆ. ನನ್ನ ಪ್ರಾಣ ಉಳಿಸು ಎಂದು ಮನೆಯೊಡೆಯನ ಕೇಳಿತು. ನನ್ನ ಪ್ರಾಣನ ಉಳಿಸ್ಕೊಡು ಅಂತ ಆ ಯುವಕ ಇರ್ತಾನೆ ಅಲ್ವಾ? ಆ ಯುವಕನ ಹತ್ರ ಇದು ಬೇಡ್ಕೊಳತ್ತೆ. ಈ ಯುವಕನಿಗೆ ಜಿಂಕೆ ಹುಲಿಗೆ ಹೆದರಿ ಅಲ್ಲಿ ಬಂದಿದೆ ಅನ್ನೋದು ತಿಳಿಯಿತು. ಅವನು ಎದ್ದು ಅದನ್ನು ಅಪ್ಪಿಕೊಂಡು ಅದಕ್ಕೆ ಸಾಂತ್ವನ ನೀಡಿದ. ಅದೇ ಸಮಯಕ್ಕೆ ಒಂದು ಹುಲಿ ಬಂದು ಯುವಕನ ಮನೆಯ ಮುಂದೆ ನಿಂತಿತು. ಏ ಯುವಕ, ಈ ಜಿಂಕೆ ನನ್ನ ಆಹಾರ. ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ. ಜಿಂಕೆಯನ್ನು ಬಿಟ್ಟು ಬಿಡು ಎಂದಿತು ಹುಲಿ. ನೋಡಿ, ಆಮೇಲೆ ಈ ಯುವಕನಿಗೆ ಅದು ಹೇಳಿದಾಗ ಅರ್ಥ ಆಯ್ತು. ಈ ಹುಲಿ ಈ ಜಿಂಕೆ ಯಾರಿಗೆ ಹೆದರಿ ಓಡಿ ಬಂದಿರೋದು? ಹುಲಿಗೆ ಹೆದರಿ ಅಲ್ಲಿಗೆ ಓಡಿ ಬಂದಿದೆ ಅನ್ನೋದು ಯುವಕನಿಗೆ ತಿಳಿಯಿತು. ಆ ಹೆದರಿರೋ ಜಿಂಕೆನ ಆ ಯುವಕ ಏನ್ ಮಾಡ್ತಾನೆ? ಎತ್ಕೊಂಡು ಅಪ್ಪಿಕೊಂಡು ಅದಕ್ಕೆ ಸಾಂತ್ವನ ನೀಡ್ತಾನೆ. ಸಾಂತ್ವನ ಅಂದ್ರೆ ಏನು? ಸಮಾಧಾನ ಪಡಿಸ್ತಾನೆ. ಪದಗಳ ಅರ್ಥ ಸಾಂತ್ವನ. ಸಾಂತ್ವನ ಅಂದ್ರೆ ಅದಕ್ಕೆ ಸಮಾಧಾನ ಮಾಡ್ತಾನೆ. ನಾವು ಅಷ್ಟೇ ಅಲ್ವಾ? ಏನಾದ್ರೂ ಹೆದರ್ಕೊಂಡಾಗ ಅಥವಾ ಏನಾದ್ರೂ ತುಂಬಾ ಗಾಬರಿಗೊಂಡಿರುವಾಗ ಏನ್ ಮಾಡ್ತಾರೆ? ನಮ್ಮ ತಾಯಿ ಅಥವಾ ಯಾರಾದ್ರೂ ಆಗಿರ್ಬೋದು, ನಮ್ಗೆ ಏನ್ ಮಾಡ್ತಾರೆ? ಒಂದು ಸಮಾಧಾನ ಮಾಡ್ತಾರೆ. ಏನು ಆಗಲ್ಲ, ಹೆದರ್ಕೊಂಡ್ಬೇಡ ಅಂತ ಹೇಳಿ ಸಾಂತ್ವನ ಮಾಡ್ತಾರಲ್ಲ, ಹಾಗೆ ಇವನು ಕೂಡ ಆ ಜಿಂಕೆಗೆ ಸಾಂತ್ವನ ಮಾಡ್ತಾನೆ, ಅಂದ್ರೆ ಸಮಾಧಾನ ಪಡಿಸ್ತಾನೆ. ಅದೇ ಸಮಯಕ್ಕೆ ಅದೇ ಇನ್ನೂ ಏನೋ ಅವನು ಅದನ್ನ ಎತ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ. ಅಷ್ಟರಲ್ಲೇ ಒಂದು ಹುಲಿ ಬಂದ್ಬಿಡುತ್ತೆ ಅಲ್ಲಿಗೆ. ಅದು ಒಂದು ಯುವಕನ ಮುಂದೆ ನಿಂತ್ಕೊಂಡು ಅದು ರೋಪ್ ಹಾಕಕ್ ಸ್ಟಾರ್ಟ್ ಮಾಡುತ್ತೆ. ಏ ಯುವಕ, ಆ ಜಿಂಕೆನ ಬಿಟ್ಬಿಡು, ಅದು ನನ್ ಬೇಟೆ. ನೀನ್ ಅದನ್ನ
ರಕ್ಷಣೆ ಕೊಡಬಾರ್ದು. ಯಾಕಂದ್ರೆ ಅದು ತಿನ್ನೋದಿಕ್ಕೆ ನನಗೆ ಪೂರ್ತಿ ಅಧಿಕಾರ ಇದೆ. ನೀನೇನಾದ್ರೂ ಅದನ್ನ ರಕ್ಷಣೆ ಮಾಡಿದ್ರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಅಂತ ಹೇಳಿ ಆ ಹುಲಿ ಬಂದು ತುಂಬಾನೇ ಜೋರಾಗಿ ಗರ್ಜಿಸ್ತಾ ಇವನ್ಗೆ ಹೇಳುತ್ತೆ. ಆದ್ರೆ ಈ ಯುವಕನಿಗೆ ಗೊತ್ತು ಅದು ಅರಣ್ಯ ವಿರೋಧ ಅಲ್ಲ. ಆ ಯುವಕ ಏನು ಹೇಳ್ತಾನೆ, ನೋಡು, ಇದು ಅರಣ್ಯದ ಜಿಂಕೆಯಲ್ಲ, ಯಾರೋ ಸಾಕಿದ ಪ್ರಾಣಿ. ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ. ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ. ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ. ನಾನು ಇದನ್ನ ಬಿಟ್ಟು ಕೊಡುವುದಿಲ್ಲ ಎಂದು ಆ ಯುವಕ ಹುಲಿಗೆ ಉತ್ತರ ನೀಡಿದ. ಈ ಮಾತು ಕೇಳಿ ಹುಲಿಗೆ ಸಿಟ್ಟು ಬಂದಿತು. ಆ ಸಿಟ್ಟಿನಲ್ಲಿ ಅದು ಅಬ್ಬರಿ. ಯುವಕ ಜಿಂಕೆಗೆ ತನ್ನ ಮನೆಯೊಳಗೆ ಆಶ್ರಯ ನೀಡಿ ಹುಲಿಯನ್ನು ಎದುರಿಸಿದ. ತನ್ನಲ್ಲಿ ರಕ್ಷಣೆ ಬೇಡಿ ಬಂದವರನ್ನು ತಾನು ಬಿಟ್ಟು ಕೊಡಲಾರೆ ಎಂದು ಹೇಳಿದ ಎಂದ. ನೋಡಿ, ಇವಾಗ ಆ ಜಿಂಕೆ ಏನ್ ಹೇಳುತ್ತೆ, ಆ ಹುಲಿ ಏನ್ ಹೇಳುತ್ತೆ, ಇದು ನಾನು ನೋಡಿರೋಂಥ ಬೇಟೆ ನನಗೆ ಬೇಕು ಅಂತ ಬಂದು ಅದು ಫುಲ್ಲು ಹೇಳುತ್ತೆ. ಆದ್ರೆ ಈ ಯುವಕ ಏನ್ ಮಾಡ್ತಾನೆ, ಅದಕ್ಕೆ ಒಪ್ಪದಿಲ್ಲ. ಇದು ಹುಲಿನ ಹೇಳೋದಕ್ಕೆ ಟ್ರೈ ಮಾಡುತ್ತೆ. ಇದು ಅರಣ್ಯದ ಜಿಂಕೆ ಅಲ್ಲ. ಅಂದ್ರೆ ಅರಣ್ಯ ಅಂದ್ರೆ ಏನು, ಕಾಡು. ಇದು ಕಾಡಿನ ಜಿಂಕೆ ಅಲ್ಲ, ಯಾರೋ ಸಾಕಿರೋಂಥ ಜಿಂಕೆ. ಅದಕ್ಕೋಸ್ಕರ ಇದು ಯಾರೋ ಸಾಕಿರುವಂತ ಜಿಂಕೆ. ಹೇಗ್ ಗೊತ್ತಾಗ್ತಾ ಇದೆ ಯಾರೋ ಸಾಕಿರುವಂತ ಜಿಂಕೆ ಅಂದ್ರೆ ಅದ್ರ ಕತ್ತಲ್ಲಿ ಒಂದು ಗೆಜ್ಜೆ ಇರುತ್ತೆ. ಸೊ ಅವನು ಹುಲಿಗೆ ಹೇಳ್ತಾನೆ, ನೋಡು, ಇದು ಅರಣ್ಯದ ಜಿಂಕೆ ಅಲ್ಲ, ಯಾರೋ ಸಾಕಿರುವಂತ ಜಿಂಕೆ, ಅದನ್ನ ನೀನು ತಿನ್ನಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿದೆ. ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ, ನಾನು ಇದನ್ನು ಬಿಟ್ಟು ಕೊಡುವುದಿಲ್ಲ ಎಂದು ಆ ಯುವಕ ಹುಲಿಗೆ ಉತ್ತರ ನೀಡ್ತಾನೆ. ನಾನು ನಿನಗೆ ಬಿಟ್ಟು ಕೊಡಲ್ಲ, ನಾನು ಇದಕ್ಕೆ ಆಶ್ರಯ ನೀಡ್ತೀನಿ ಅಂತ ಹೇಳಿ ಈ ಯುವಕ ಹೇಳ್ತಾನೆ. ಆದ್ರೆ ಆ ಹುಲಿಗೆ ಫುಲ್ಲು ಕೋಪ ಬಂದ್ಬಿಟ್ಟಿರುತ್ತೆ. ಇಲ್ಲ, ಆಗಲ್ಲ, ನನಗೆ ಬೇಕೇ ಬೇಕು ಅಂತ ಅದು ಜೋರಾಗಿ ಅಬ್ಬರಿಸಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಯುವಕ ಜಿಂಕೆಗೆ ತನ್ನ ಮನೆಯೊಳಗೆ ಆಶ್ರಯ ನೀಡಿದ. ಆಶ್ರಯ ಅಂದ್ರೆ ಏನು, ಆಸರೆ. ಆಶ್ರಯ, ಆಸರೆ, ಆಸರೆನ ನೀಡ್ತಾನೆ. ಯುವಕ ಜಿಂಕೆಗೆ ತನ್ನ ಮನೆಯೊಳಗೆ ಆಶ್ರಯ ನೀಡಿ ಹುಲಿಯನ್ನ ಎದುರಿಸ್ತಾನೆ. ಬಾ, ನನ್ನ ಜೊತೆ ಫೈಟ್ ಮಾಡು, ನಾನು ನಿನಗೆ ಆ ಜಿಂಕೆನ ಮಾತ್ರ ತಿನ್ನೋದಿಕ್ಕೆ ಕೊಡೋದಿಲ್ಲ ಅಂತ ಹೇಳಿ ಅವನು ಏನ್ ಮಾಡ್ತಾನೆ, ಯುವಕ ಆ ಹುಲಿನ ಎದುರಿಸ್ತಾನೆ. ತನ್ನಲ್ಲಿ ರಕ್ಷಣೆ ಬೇಡಿ ಬಂದವರನ್ನು ತಾನು ಬಿಟ್ಟು ಕೊಡಲಾರೆ ಎಂದ. ನನ್ನ ಹತ್ರ ನನಗೆ ರಕ್ಷಿಸು ಅಂತ ಕೇಳ್ಕೊಂಡು ಬಂದಿರೋರಿಗೆ ನಾನು ಬಿಟ್ಕೊಡಲ್ಲ ಅಂತ ಹೇಳಿ ಆ ಯುವಕ ಏನ್ ಮಾಡ್ತಾನೆ, ಆ ಹುಲಿ ಜೊತೆ ಯುದ್ಧ ಅಂದ್ರೆ ಫೈಟ್ ಮಾಡೋದಿಕ್ಕೆ ರೆಡಿ ಆಗ್ತಾನೆ. ಹುಲಿಗೂ ಆ ಯುವಕನಿಗೂ ಜಗಳವಾಯಿತು. ಹುಲಿ ಯುವಕನನ್ನು ಸಿಕ್ಕಲ್ಲಿ ಕಚ್ಚಿತು, ಗಾಯ ಮಾಡಿತು. ಕಷ್ಟಪಟ್ಟು ಬದುಕು ಸಾಗಿಸುತ್ತಿದ್ದ ಯುವಕ ಸೋಲಲಿಲ್ಲ. ಹುಲಿ ಕೊನೆಗೆ ಸೋತು ಪಲಾಯನ ಪಠಿಸಿತು. ಮತ್ತೆ ನಾನು ನಿನ್ನ ಸಹವಾಸಕ್ಕೆ ಬರುವುದಿಲ್ಲ ಅಂದಿತು ಹುಲಿ. ಅದಕ್ಕೂ ಹೊಡೆದು ಬಡಿದು ಗಾಯ ಮಾಡಿದ ಯುವಕ. ಜಿಂಕೆ ಯುವಕನ ಸ್ಥಿತಿಯನ್ನು ನೋಡಿತು, ಪಾಪ ಎಂದು ಮರುಗಿತು. ನನ್ನನ್ನು ಉಳಿಸಲು ಹೋಗಿ ನಿನಗೆ ಹೀಗಾಯಿತೆ ಎಂದು ಕಣ್ಣೀರು ಸುರಿಸಿತು. ಅಂದ್ರೆ ಆ ಹುಲಿಗೂ ಯುವಕನಿಗೂ ಏನಾಗುತ್ತೆ, ಒಂದು ದೊಡ್ಡ ಜಗಳಾನೇ ಆಗುತ್ತೆ. ಆ ಹುಲಿ ಏನ್ ಮಾಡುತ್ತೆ, ಯುವಕನಿಗೆ ಎಲ್ಲೆಲ್ಲ ಸಿಕ್ಕಿದ ಕಡೆ ಎಲ್ಲ ಪರ್ಚುತ್ತೆ, ಕಚ್ಚುತ್ತೆ, ಗಾಯಗಳನ್ನೆಲ್ಲ ಮಾಡ್ಬಿಡತ್ತೆ. ಆದ್ರೂ ಕಷ್ಟಪಟ್ಟು ಬದುಕು ಸಾಗಿಸುತ್ತಿದ್ದ ಯುವಕ ಸೋಲಲಿಲ್ಲ. ಯಾಕಂದ್ರೆ ಅವ್ನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದ. ಸೊ ಹಂಗಂದ್ರೆ ಅವನಿಗೆ ಶಕ್ತಿ ಇರುತ್ತೆ. ಅದಕ್ಕೆ ಅವನು ಎಷ್ಟಾಗುತ್ತೋ ಅಷ್ಟು ಆ ಹುಲಿನ ಓಡಿಸೋದಿಕ್ಕೆ ಟ್ರೈ ಮಾಡ್ತಾನೆ. ಹುಲಿ ಕೊನೆಗೆ ಏನ್ ಮಾಡುತ್ತೆ ಗೊತ್ತಾ, ಪಲಾಯನ ಮಾಡ್ಬಿಡತ್ತೆ. ಸೋತು ಪಲಾಯನ. ಪಲಾಯನ ಅಂದ್ರೆ ಓಡೋಗ್ಬಿಡತ್ತೆ. ಅಂದ್ರೆ ಯುವಕನ ಏಟು ಅವನಿಗೆ ತಾಳಲಾರ್ದೆ ಅದೇನ್ ಮಾಡುತ್ತೆ, ಹುಲಿ ಪಲಾಯನ ಅಂದ್ರೆ ಓಡಿ ಹೋಗುತ್ತೆ. ಪಲಾಯನ, ಓಡಿ ಹೋಗು. ಆ ಯುವಕ ಹೊಡೆದಿದ್ದ ಏಟುಗಳಿಗೆ ಆ ಹುಲಿ ಏನ್ ಮಾಡುತ್ತೆ, ಓಡಿ ಹೋಗುತ್ತೆ. ಓಡಿ ಹೋಗೋದಷ್ಟೇ ಅಲ್ಲ, ಅದೇನ್ ಹೇಳುತ್ತೆ ಅಂದ್ರೆ ಇನ್ಮೇಲೆ ನಾನು ನಿನ್ ಸಹವಾಸಕ್ಕೆ ಬರಲ್ಲ ಅಂತ ಹೇಳಿ ಅದೇನಾಗುತ್ತೆ, ಹೊರಟೋಗ್ಬಿಡತ್ತೆ.
ಅದಕ್ಕೂ ಹೊಡೆದು ಗಾಯ ಮಾಡಿದ್ದ. ಇವಾಗ ಅದಕ್ಕೂ ಚೆನ್ನಾಗಿ ಯುವಕ ಏನು ಮಾಡಿಬಿಟ್ಟಿರುತ್ತೆ, ಅದು ಕಚ್ಚಿರುತ್ತೆ ಯುವಕನಿಗೆ. ಇವನು ಕೂಡ ಹೊಡೆದು ಆ ಹುಲಿಗೂ ಕೂಡ ಗಾಯ ಮಾಡಿಬಿಟ್ಟಿರ್ತಾನೆ. ಮತ್ತೆ ಆ ಜಿಂಕೆ ಯುವಕನ ಸ್ಥಿತಿನ ನೋಡುತ್ತೆ. ಇವಾಗ ಜಿಂಕೆ ಒಳಗಡೆ ಇರುತ್ತೆ ಅಲ್ವಾ, ಆ ಜಿಂಕೆ ಆ ಯುವಕನ ನೋಡ್ಬಿಟ್ಟು ತುಂಬಾನೇ ಬೇಜಾರು ಮಾಡ್ಕೊಳತ್ತೆ. ನನ್ನನ್ನ ರಕ್ಷಿಸಕ್ಕೆ ಹೋಗಿ ನಿನ್ಗೆ ಈ ಸ್ಥಿತಿ ಬಂತಲ್ಲ ಅಂತ ಹೇಳಿ ಅದೇನ್ ಮಾಡುತ್ತೆ, ಪಾಪ ಮರಗುತ್ತೆ. ಅಂದ್ರೆ ಈ ತರ ಆಯ್ತಲ್ಲ ಅಂತ ಹೇಳಿ ಅದು ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ, ಕಣ್ಣೀರು ಸುರಿಸುತ್ತೆ. ಹಾಗೆಯೇ ಕಾಡಿಗೆ ಹೋಗಿ ಅದಲ್ಲಿಗೆ ಸ್ಟಾಪ್ ಆಗಲ್ಲ. ಜಿಂಕೆ ಏನ್ ಮಾಡುತ್ತೆ, ಬರೀ ಅಯ್ಯೋ ನನ್ನಿಂದ ಈಗ ಆಗೋಯ್ತಲ್ಲ ಅಂತ ಹೇಳಿ ಅದು ಸುಮ್ಮನೆ ಕುತ್ಕೊಳ್ಳಲ್ಲ. ಹಾಗೆ ಅದು ಏನ್ ಮಾಡ್ತು, ಕಾಡಿಗೆ ಹೋಗಿ ಸೊಪ್ಪು ಸದೆ ಬೇರು ತೊಗಟೆ ಎಲ್ಲವನ್ನು ತಂದಿತು. ಅರೆದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು. ಗಾಯಮಾಗಿ ಅವನು ಮತ್ತೆ ಎದ್ದು ನಡೆಯತೊಡಗಿದ. ಇದನ್ನು ಕಂಡು ಜಿಂಕೆಗಾಯ್ತು ಅಪರಿಮಿತ ಆನಂದ. ನೋಡಿ, ಆ ಜಿಂಕೆ ಏನ್ ಮಾಡ್ತು, ಇವಾಗ ಆಗೋಯ್ತಲ್ಲ, ನಮ್ಗೆ ರಕ್ಷಿಸಿದವಕ್ಕೆ ಇಷ್ಟು ಗಾಯಗಳಾಗೋಯ್ತಲ್ಲ ಅಂತ ಹೇಳಿ ಕಣ್ಣೀರು ಸುರಿಸ್ತಾ ಏನ್ ಮಾಡುತ್ತೆ, ಅದು ಕಾಡಿಗೆ ಹೋಗುತ್ತೆ. ಕಾಡಿಗೆ ಹೋಗಿ ಅಲ್ಲಿ ಇರೋಂತಹ ಸೊಪ್ಪು ಸದೆಗಳನ್ನೆಲ್ಲ ತಗೊಂಡು ಬಂದು ಅದನ್ನೆಲ್ಲ ಚೆನ್ನಾಗಿ ಕುಟ್ಟಿ ಅರ್ದು ಅದನ್ನೆಲ್ಲ ಏನ್ ಮಾಡುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮದ್ದು ಅಂದ್ರೆ ಏನು, ಒಂದು ಔಷಧನ ರೆಡಿ ಮಾಡುತ್ತೆ. ಮದ್ದು ಔಷಧನ ರೆಡಿ ಮಾಡುತ್ತೆ. ಔಷಧ ಅಂದ್ರೆ ಏನು, ಆಯಿಂಟ್ಮೆಂಟ್ ತರ ನಾವು ಏನ್ ಹೇಳ್ತೀವಿ ಆ ತರ. ಅಂದ್ರೆ ಕಾಡಲ್ಲಿರುವಂತಹ ಗಿಡಗಳನ್ನೇ ಬಳಸ್ಕೊಂಡು ಅದರಿಂದ ಅವನೇನ್ ಮಾಡುತ್ತೆ, ಒಂದು ಸ್ವಲ್ಪ ಸೊಪ್ಪು ಅದು ಇದು ಯಾವ್ಯಾವ ಬೇಕಾಗಿರುತ್ತೋ ಅದನ್ನೆಲ್ಲ ತಗೊಂಡ್ಬಂದು ಚೆನ್ನಾಗಿ ಕುಟ್ಟು ಅರ್ದು ಅದರಿಂದ ಒಂದು ಮದ್ದನ್ನ ರೆಡಿ ಮಾಡುತ್ತೆ ಜಿಂಕೆ. ಅದನ್ನೆಲ್ಲ ತಗೊಂಡು ಏನ್ ಮಾಡುತ್ತೆ, ಆ ಯುವಕನಿಗೆ ಎಲ್ಲೆಲ್ಲಿ ಗಾಯಗಳಾಗಿರುತ್ತೋ ಅಲ್ಲೆಲ್ಲ ಹಚ್ಚುತ್ತೆ. ಗಾಯ ಮಾಗಿ ಅವನ್ನ ಹಚ್ಚಿರೋದ್ರಿಂದ ಆ ಜಿಂಕೆ ಆ ಯುವಕನಿಗೆ ಆ ಎಲ್ಲ ಹಚ್ಚಿದ್ಮೇಲೆ ಏನಾಗುತ್ತೆ, ಗಾಯ ಎಲ್ಲ ಕಡಿಮೆ ಆಗಿರುತ್ತೆ. ಮಾಗಿ ಅಂದ್ರೆ ವಾಸಿಯಾಗು, ಅಂದ್ರೆ ಆ ಗಾಯ ಎಲ್ಲ ಏನಾಗುತ್ತೆ, ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡಿ ಅದು ವಾಸಿ ಆದ್ಮೇಲೆ ಆ ಯುವಕ ಏನ್ ಮಾಡ್ತಾನೆ, ಎದ್ದು ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ನೋಡಿ ಆ ಜಿಂಕೆ ತುಂಬಾನೇ ಸಂತೋಷ ಪಟ್ಕೊಳ್ಳುತ್ತೆ. ಇವಾಗ ಇಲ್ಲಿವರೆಗೂ ಈ ವಿಡಿಯೋನಲ್ಲಿ ಮಾಡಿದ್ದೀನಿ. ಇದರ ಮುಂದಿನ ಭಾಗ ಏನಾಯ್ತು ಅನ್ನೋದನ್ನ ನಾವು ನಮ್ಮ ಮುಂದಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ.